ಅಲ್ಲಿ ಏನೋ ಹೊಡಿತಾ ಇದ್ದಾರೆ. ಅದ್ ನನಗಂತೂ ಗೊತ್ತಿಲ್ಲ. ಇಲ್ಲಿ ಪೂರ್ತಿ ಎಲ್ಲ ಕಾಣ್ತಾ ಇದೆಯಲ್ಲ ಇಲ್ಲಿ ಮಾಡಿ. ಹಲೋ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ಏನಂದ್ರೆ ಲೆಟ್ಸ್ ಇಂಟ್ರೊಡ್ಯೂಸ್ ಅವರ್ ವಿಲೇಜ್ ಅಂತ ಸಪ್ರೇಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದನ್ನ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ಬೋದು. ಆ ಹೊಲದಲ್ಲಿ ಏನೇನು ಮಾಡ್ತಾರೆ, ಪ್ರೊಸೆಸ್ ಏನೇನು ಆಗುತ್ತೆ, ಆ್ಯಂಡ್ ಅಲ್ಲಿ ರೈತರ ಬಗ್ಗೆ, ರೈತರು ಎಷ್ಟು ಕಷ್ಟಪಡ್ತಾರೆ ಹೊಲದಲ್ಲಿ, ಆ್ಯಂಡ್ ನಮ್ಮ ವಿಲೇಜ್ ಕಲ್ಚರ್ನ ತೋರಿಸ್ಬೋದು ನಿಮಗೆ. ಸೊ ಅದಕ್ಕೋಸ್ಕರ ಆ ಹೊಲದಲ್ಲಿ, ಆ ತೋಟದಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ನಾ ಏನೇನಾಗುತ್ತೆ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ ವಾಚ್ ಆ್ಯಂಡ್ ಸಿ. ಗಾಯ್ಸ್ ನೋಡಿ ಗಾಯ್ಸ್, ಅಲ್ಲಿ ಏನೋ ಹೊಡಿತಾ ಇದ್ದಾರೆ. ಅದು ನನಗಂತೂ ಗೊತ್ತಿಲ್ಲ. ಅದು ನನಗಂತೂ ಏನು ಹೊಡಿತಾರೆ ಅಂತ ಗೊತ್ತಿಲ್ಲ. ಅದು ಎಲ್ಲ ಮಷಿನ್ ಎಲ್ಲ ಕೆಸರಲ್ಲಿ ಹೊಡಿತಾ ಇದ್ದಾರೆ. ಆ್ಯಂಡ್ ಆ ಮಷಿನ್ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು 10 lakh ಅಬೋ ಇರ್ಬೋದು. ಬಟ್ ಅದನ್ನೆಲ್ಲ ಕೆಸರಲ್ಲೆಲ್ಲ ಹೊಡಿತಾ ಇದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ. ಬ್ರೋ, ಇದೆಲ್ಲ ಮಿಷನ್ ನಿಮ್ಮ ಹಳ್ಳಿ ಕಡೆಯಲ್ಲಿ ಏನಂತ ಕರೀತಾರೆ? ಟ್ರ್ಯಾಕ್ಟರ್ ಬ್ರೋ, ಮಿಷನ್ ಅಲ್ಲದ. ಹೌದಾ? ಈ ಟ್ರ್ಯಾಕ್ಟರ್ ಹೆಸರು ಅಂತ ಕರೀತಾರೆ ಬ್ರೋ? ಮಹೇಂದ್ರ SP Plus 475. ಹೌದಾ? ಇದನ್ನ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗ್ಬೋದು ಬ್ರೋ? ಇದು ಅಮೌಂಟ್ ಪ್ರೈಸ್ ಎಲ್ಲ ಶೋರೂಮಿಗೆ ಹೋಗ್ತಾರತಿ? ಅಮೌಂಟ್ ಶೋರೂಮ್ ಪ್ರೈಸ್ ಅಂದರೆ ಒಂದು 8-9 ಲಕ್ಷ ಇರುತ್ತೆ. ಮತ್ತು ನಾವೆಲ್ಲ ಬಂದು ಖರ್ಚು ಮಾಡೋದು ಬಂಪರು, ವುಡ್ಡು, ಟ್ರಾಲಿ, ಅವೆಲ್ಲ ಕೇಜ್ವಿಲ್ಲು, ಸಾಮಾನು, ಬಲ್ಲ ಎಲ್ಲ ಸಾಮಾನು ಅನ್ನತ್ಲೆ ಒಂದು 12-13 ಲಕ್ಷ ಸನಿ ಬರುತ್ತೆ ನೋಡ್ರಿ. 12-13 ಲಕ್ಷ ವರ್ತಿರೋ ಒಂದು ಮಿಷನ್ನ ಈ ರೀತಿ ಕೆಸರಲ್ಲಿ ಹೊಡಿತಾ ಇದಾರಲ್ಲ, ಏನು ಅನ್ಸಲ್ವಾ ನಿಮಗೆ? ಬ್ರೋ ಇದಕ್ಕೋಸ್ಕರನೇ ತಂದಿರೋದು ಬ್ರೋ ಇದನ್ನ. ಹೌದಾ? ಇದು ಯಾವುದಕ್ಕೋಸ್ಕರ ಹೊಡಿಬೇಕು? ಇಷ್ಟೆಲ್ಲ ಕೆಸರಲ್ಲಿ ಇಡಿಸಿ ಎದಕ್ಕೋಸ್ಕರ ಹೊಡಿಬೇಕು? ಇನ್ನ ನಾಟಿ ಮಾಡಬೇಕು. ನಾಟಿ ಅಂದರೆ ನೀವು ಇದು ಭತ್ತ ಅವೆಲ್ಲ ಬೆಳಿಬೇಕಂದ್ರೆ ಈ ಥರ ಎಲ್ಲ ಹೊಡೆದು ಹೊಲ ಹದ ಮಾಡಿ ಮೆತ್ತಗೆ ಮಾಡಿ ಸಾಫ್ ಮಾಡಿ ಲೆವೆಲ್ ಮಾಡಿ ನಾಳೆ ಗದ್ದೆ ಹಚ್ಚಕ್ಕೆ ಬರ್ತಾರೆ ನಾಟಿ ಮಾಡಿ. ಹೌದಾ? ಓ, ಇವ್ರು ಹೇಳೋ ಪ್ರಕಾರ ಏನಂದ್ರೆ ಒಂದು ಯಾವ್ದಾರ ನಾಟಿ ಮಾಡಲಿ ಭತ್ತ, ಈ ಹಳ್ಳಿ ಸೈಡ್ ಯಾವ್ದಾರ ಭತ್ತನ ನಾಟಿ ಮಾಡಕ್ಕಂದ್ರೂ ನೆಲ ಫುಲ್ ಹದ ಆಗಿರ್ಬೇಕು, ಅಂದರೆ ಫುಲ್ ಮೆತ್ತಗಿರ್ಬೇಕು. ಆ ನಾಟಿ ಹಿಂಗೆ ಹಚ್ಚಿದ ಕೂಡಲೇ ಕುತ್ಕೊಂಡ್ಬಿಡ್ಬೇಕು. ಅದು ಏನಿಲ್ಲ ಮಿನಿಮಮ್ ಅಂದ್ರೂ ಒಂದು 5 days ಹಿಡಿಯುವುದಲ್ಲ? 5 days ಕುಂದ್ರತ್ತೆ. ಚಿಗುರತ್ಲೆ ಒಂದು 10 ದಿನ ಆಗ್ಬೋದು. ಒಂದು 8 ದಿನಕ್ಕೆ ಕಳೆನಾಶಕ ಹೋಗಿತೀವಿ ಗೊಬ್ಬರದಾಗ, ವೀರ್ಯದಾಗ ಅಷ್ಟೇ. ಅದು ಅಲ್ಲಿ ಅಗಿ ಹಾಕಿದಾರಲ್ಲ ಅದನ್ನೇ ಕಿತ್ತು ಅದನ್ನೇ ಎಲ್ಲ ಬೀಜ ಹೋಗಿರ್ತೀರಲ್ಲ ಬ್ರೋ? ಅವೇ ಆಗಿನ ಕಿತ್ತು ಇಲ್ಲೆಲ್ಲ ನಾಟಿ ಮಾಡ್ತೀವಿ. ಹೌದಾ? ಅಲ್ಲಿದೆ ಅಲ್ಲ, ಅದೇ ಆಗಿನ ಕಿತ್ತು ಮತ್ತೆ ಇಲ್ಲಿ ಅದು ಏನಿದೆ ಗೊತ್ತಾ, ಫುಲ್ ಹತ್ರ ಪಕ್ಕದಲ್ಲಿದೆ. ಇದನ್ನ ದೂರ ಹಚ್ತಾರೆ, ಅಂದ್ರೆ ಫುಲ್ ಹದ ಮಾಡಿ ಇಲ್ಲಿ ಪೂರ್ತಿ ಎಲ್ಲ ಕಾಣ್ತಾ ಇದೆಯಲ್ಲ ಇಲ್ಲಿ ಮಾಡಿ 3 ಇಂಚ್ 4 ಇಂಚ್ ಬಿಟ್ಟು ಹಚ್ತಾರೆ ಅಷ್ಟೇ. 4 ಇಂಚ್ ಒಂದು ಚೋಟ ಬಿಡ್ತಾರೆ. ಹೌದಾ? ಅದು ಏನಾಗುತ್ತೆ ಅಂದ್ರೆ ಇದು ಬೆಳೆ ಎಲ್ಲ ಕೈ ಬರಕ್ಕೆ ಎಷ್ಟು ದಿನ ಆಗ್ಬೋದು ಬ್ರೋ? ಒಂದು 4-5 ತಿಂಗಳು ಆಗ್ಬೋದು ಬ್ರೋ. 4 ತಿಂಗಳು ಮಿನಿಮಮ್, 4 ತಿಂಗಳು ಬೇಕು. ಹೌದಾ? ಮಿನಿಮಮ್ 4 ತಿಂಗಳು ಅಂದ್ರೆ ಇವಾಗ ಏನು ಇವಾಗ ಹಚ್ಚಿ ಬಿಡ, ಅಂದ್ರೆ ಇವಾಗೆಲ್ಲ ರೂಟ್ ಹೊಡೆದು ಫುಲ್ ಹದ ಮಾಡಿ ಎಲ್ಲ ಹಚ್ಚಿ ಇದನ್ನೆಲ್ಲ ಮೇಂಟೈನ್ ಮಾಡಿ 4 ತಿಂಗಳು ಕಾಯ್ಬೇಕು. ಇದನ್ನೇ ಬೆಳೆಸ್ಬೇಕು. 4 ತಿಂಗಳು ಬೆಳೆಸಿ ಮೇಲೆ ಒಣಗಿಸಿ ಎಲ್ಲ ಮಿಷನ್ ಕೊಯ್ಸಿ ಒಂದೇ ತರ ದುಂಡಿಗೆ ಹಾಕಿ ಒಣಗಿಸಿ ಮಾರ್ಕೆಟಿಗೆ ಕೊಡ್ಬೇಕು. ಹೌದಾ? ಅಂದ್ರೆ ಫಸ್ಟ್ ಇನಿಷಿಯಲ್ ಟು ಫೈನಲ್ ಅಂದ್ರೆ ಸ್ವಲ್ಪ ಇದಕ್ಕೇನು ವರ್ಕ್ ಹಾರ್ಡ್ ಅಂದ್ರೆ ಮತ್ತೆ ಸ್ವಲ್ಪ ಹಚ್ಚೋ ಹೊತ್ನಲ್ಲಿ ವರ್ಕ್ ಹಾರ್ಡ್ ಆಗುತ್ತೆ. ಹಚ್ಚೋ ಹೊತ್ನಲ್ಲಿ ಅಷ್ಟೇ ವರ್ಕ್ ಹಾರ್ಡ್ ಆಗೋದು. ಆಮೇಲೆ ಗೊಬ್ಬರ ಹೊಸ್ಕೊಂತ ಹೋಗೋದು, ಟೈಮಿಗೆ ನೀರು ಬಿಡ್ಕೊಂತ ಹೋಗೋದು ಅಷ್ಟೇ. ಕ್ಲೀನಾಗಿ ಮೇಂಟೈನ್ ಮಾಡಿಬಿಟ್ರೆ ಮುಗಿದೋಯ್ತು. ಇದು ಎಲ್ಲ ಹೊಲ ಎಲ್ಲ ಎಷ್ಟು ಎಕರೆ ಇರ್ಬೋದು ನಿಮ್ದೆಲ್ಲ? ಒಂದು 2.5-3 ಎಕರೆ ಬರ್ಬೋದು. 2.5-3 ಎಕರೆಯಲ್ಲಿ ನೀವು ಪರ್ ಎಕರ್ ಎಷ್ಟು ಬೆಳೆ ಅಂತ ತಗೊಂತೀರಾ? 30-35 ಚೀಲ ಬೆಳಿತೀವಿ. ಹೌದಾ? ಒಂದು 30-35 ಚೀಲ ಬೆಳಿತೀವಿ. ಇದು 2.5-3 ಎಕರೆ ಐತೆ. ಎಕರೆಗೆ ಒಂದು 30 ಚೀಲ ಆಗ್ಬೋದು. ಹೌದಾ? ವರ್ಷ 100 ಚೀಲ ಬರ್ತಾವೆ. 100 ಚೀಲ ಬರ್ತವೆ. 100 ಚೀಲದ ಮೇಲೆ ಬರ್ತಾವೆ. ಇದು ನಮ್ದು ನೀರ್ ಐತಾ ಇಲ್ಲಿ, ಇದು ಬೇರೆ ಇರಲ್ಲ, ನಾವು ಹಿಡ್ಕೊಂಡು ಮಾಡಾಕತ್ತೀವಿ ಬ್ರೋ. ಹೌದು. ಇವಾಗ ಸದ್ಯ ನಾನು ಹೊಸ್ದಾಗಿ ಹಚ್ತೀನಿ ಗದ್ದಿನ, ಅದು ಒಂದೇ ಸುಮ್ಮನೆ ಬರಡು ಬಿಟ್ಟಿರೋ ಭೂಮಿನ ಹೊಸ್ದಾಗಿ ಗದ್ದೆ ಹಚ್ತೀನಿ ಅಂದ್ರೆ ಅವ್ರು ಏನೇನು ಮಾಡ್ಬೇಕಂತ ನಿಮ್ಮ ಬಾಯಲ್ಲಿ ಏನು ಹೇಳ್ತೀರಿ? ಬರಡು ಬಿಟ್ಟಿರೋ ಭೂಮಿನ ಹೊಸ್ದಾಗಿ ಹಚ್ಚಕಂದ್ರೆ ಭಾಳ ಕೈ ಹಿಡಿತು. ಹೌದಾ? ಭಾಳ ಕೈ ಹಿಡಿತು. ಅಂದರೆ ಇವ್ರು ಏನು ಹೇಳ್ತದೆ, ಇವಾಗ ಎಷ್ಟೋ ಎಲ್ಲ ಎಕ್ಸ್ಪ್ಲೇನ್ ಮಾಡಿವಲ್ಲ ಅದನ್ನೆಲ್ಲ ಮಾಡ್ಬೇಕಂದ್ರೆ ಫಸ್ಟು ಮರಡು ಭೂಮಿ ಬಿಟ್ಟರೆ ಅದನ್ನೆಲ್ಲ ಫಸ್ಟ್ ಹದ ಮಾಡ್ಕೊಂಡು, ನೀರು ಬಿಟ್ಟು ಹದ ಮಾಡ್ಕೊಳಕು, ಆದಮೇಲೆ ಎಲ್ಲ ಅಗಿ ಎಲ್ಲ ಚೆಲ್ಲಬೇಕು, ಮಾಡ್ಕೋಬೇಕು. ಇದನ್ನೆಲ್ಲ ಮಾಡ್ಬೇಕಂತ ಹೇಳ್ತಾರೆ. ಬಟ್ ಅದಕ್ಕೋಸ್ಕರ ಮೇನ್ ಬೇಕಾಗಿರೋದು ಏನು ಗೊತ್ತಾ? ನೀರಲ್ಲ ಬ್ರೋ? ನೀರು ಬೇಕೇ ಬೇಕು ಇದಕ್ಕೆ. ಬೇಕು. ನೀರು ಬೇಕೇ ಬೇಕು ಗಾಯ್ಸ್. ನೀರು ಏನಾರ ಇರಲಿಲ್ಲ ಅಂದರೆ ಗದ್ದೆ ಹಚ್ಚಕ್ಕೆ ಆಗಲ್ಲ ಬ್ರೋ?
ಈ ಸತಿ ಮಳೆ ಇಲ್ಲ ಏನಿಲ್ಲ. ನಮ್ಮ ಪಕ್ಕದಾಗ ಅಕ್ಕಪಕ್ಕದಾಗೆಲ್ಲ ಗದ್ದಿನೇ ಹಚ್ಕೊಳ್ರು. ಪಾಪ ಮಳೆ ಇಲ್ಲ, ನೀರು ಕಮ್ಮಿ ಆಗುತ್ತೆ ಬೋರ್ವೆಲ್ಲಿಂದ. ಅದಕ್ಕೆ ನಮ್ದೊಂದು ನೀರು ಜಗ್ ಹೊಡಿತಾವು, ಅವು ಕಮ್ಮಿ ಆಗಲ್ಲ. ಅದಕ್ಕೆ ನಾವು ಹಚ್ಕೊಂಡಿರ್ತೀವಿ. ಗಾಯ್ಸ್, ಇದು ಇವರ ಸಂಕ್ಷಿಪ್ತ ಮಾಹಿತಿ ಆಗಿತ್ತು. ಇವರು ತಮಗೆ ಎಷ್ಟು ಗೊತ್ತು ಅದನ್ನೆಲ್ಲ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ, ನಮ್ಮ ಬ್ಲಾಗ್ ಮೂಲಕ ಹಂಚ್ಕೊಂಡಿದ್ದಾರೆ. ಇನ್ನೊಂದು ಹೆಲ್ಪ್ ಮಾಡ್ತೀರಾ? ಈ ಗಾಡಿ ಬಗ್ಗೆ ಸ್ವಲ್ಪ ಈಗ ಗಾಡಿ ಏನೇನು ಹಾಕಿದ್ದೀರಾ? ಇವು ಕೇಜ್ ವೀಲ್ ಬ್ರೋ. ಇವು ಕೇಜ್ ವೀಲ್ ಅಂದ್ರೆ ಇವು ಪಟ್ಲಾರ್, ಈ ಸೈಡ್ ಪಟ್ಲಾರ್ ಅಂತಾರ, ನಮ್ ಸೈಡ್. ಆ ಕಡೆ ದಾವಣಗೆರೆ ಸೈಡ್ ಎಲ್ಲ ಕೇಜ್ ವೀಲು ಅಂತಾರ. ನಾವು ಬೇರೆ ಬೇರೆ ಕಡೆಗೆಲ್ಲ ಬೇರೆ ಬೇರೆ ಹೆಸರು ಅದಾವು. ಅದನ್ನ ಹಾಕೋದು ಎದಕ್ಕೋಸ್ಕರ ಹಾಕ್ತಾರೆ? ಇದು ಗಾಡಿ ಸಿಕ್ಕಬಾರ್ದು ಅಂದ್ರೆ ಹೊಲ 100 ಪಡೆ ಆಗ್ಬೇಕು, ಗಾಡಿ ಸಿಕ್ಕಬಾರ್ದು. ಟೈರ್ ಮೇಲೆ ಹೊಡೆದ್ರೆ ಗಾಡಿ ನಿಂತಲ್ಲೇ ತಿರುಗ್ತೈತಿ. ಅದಕ್ಕೆ ಇವನ್ ಹಾಕಿದ್ರೆ ಗಾಡಿ ಸಿಕ್ಕಣಲ್ಲ. ಅಂದ್ರೆ ನೀವ್ ಹೇಳೋದಂದ್ರೆ ಗಾಡಿ ಟೈರ್ ಮೇಲೆ ಕೆಸರಾಗ ಓಡಲ್ಲ. ಈಗ ಹೆಂಗ್ ಓಡುತ್ತಾ ತೋರಿಸ್ ನೋಡ್ರಿ, ಗಾಡಿ ಸ್ಟಾರ್ಟ್ ಮಾಡಿ. ಹೌದಾ? ಲೆಟ್ಸ್ ಗೈಸ್, ಒಂದ್ ರೈಡ್ ಹೋಗಿ ಬರೋಣ. ಇದರಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ಒಂದು ಶಾರ್ಟ್ ಹಾಕ್ತೀನಿ, ನೋಡ್ಕೊ ಬನ್ನಿ ಗಾಯ್ಸ್. ಆ್ಯಂಡ್ ಟರ್ನ್ ದ ಮೊಬೈಲ್. ಮಣ್ಣಲ್ಲೆಲ್ಲ ಕೆಸರು ಆಗೋದಾಗ್ಲಿ ಅವ್ರು ಹೇಳ್ತಾರೆ ಕೇಳಿ. ನಾನಲ್ಲ ಬ್ರೋ, ಎಲ್ಲರೂ ಹಿಂಗೆ ಹೊಡೆಯೋದು. ಈಗ ಬೇಕಾದ್ರೆ ಊರಲ್ಲಿ ನಮ್ಮೂರಲ್ಲಿ ಒಂದು 22-23 ಟ್ರ್ಯಾಕ್ಟರ್ ಇರ್ಬೋದು ಮೋಸ್ಟ್ಲಿ. ಎಲ್ಲರೂ ಹಿಂಗೆ ಹೊಡೆಯೋದು. ಯಾರು ಕೆಸರು ಮಾಡ್ಕೊಂಡಂಗೆ ಯಾರು ಹೊಡ್ಯೋಕ್ಕಾಗಲ್ಲ. ಮೈನ ಇಲ್ಲಿ ಈ ಬಳೆ ಮಾಡ್ಬೇಕಂದ್ರ ಕೆಸರು ಆಗಲೇಬೇಕು, ಏನು ಮಾಡಕ್ ಬರಲ್ಲ, ಅನಿವಾರ್ಯ. ಬ್ರೋ, ನಮ್ದೊಂದು ಕ್ವಶನ್ ಇದೆ ಲಾಸ್ಟ್ ಆಗಿ. ರೈತರ ಬಗ್ಗೆ ನೀವೇನಂತ ಹೇಳ್ತೀರಾ? ಏನಂತ ಹೇಳಕ್ ಇಷ್ಟಪಡ್ತೀವಿ? ಕಷ್ಟಪಡಬೇಕು, ಕಷ್ಟಪಟ್ಟರೆ ಮತ್ತೆ ಫಲ ಸಿಗೋದು. ಏನು ಮಾಡಕ್ ಬರಲ್ಲ, ಕಷ್ಟಪಡಬೇಕು. ಭಾಳ ಕಷ್ಟ ಇದು ಆ್ಯಕ್ಚುಲಿ. ಈಗ ಸಿಟಿಯಲ್ಲೆಲ್ಲ ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗಲ್ಲ, ಅಷ್ಟು ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಇದು ತಿಳ್ಕೊಂಡವರಿಗೆ, ಅನುಭವಿಸಿದವರಿಗೆ ಗೊತ್ತು. ಸೊ ಅದಕ್ಕೋಸ್ಕರ ಫಾರ್ಮರಿಗೆ ಬೆಲೆ ಕೊಡಬೇಕು ಗಾಯ್ಸ್.